ಥ್ಯಾಂಕ್ ಯು ಸೋ ಮಚ್ ಮೇಡಮ್. ವೆಲ್ಕಮ್. ಅಂದ್ರೆ ಕ್ಲಾಸ್ ಅಲ್ಲಿ ನಾನು ಫಸ್ಟ್ ಇವಳಿನ್ನು ಪುಟ್ಟೋಳಿದ್ದಾಳೆ, ಮುಂದಕ್ಕೆ ಹಾಕನ ಇವಳಿಗೆ ಯೂಸ್ ಆಗುತ್ತೋ ಇಲ್ವೋ ಅನ್ನೋ ಒಂದ್ ಡೌಟ್ ಇತ್ತು. ಹಾಗಾಗಿ ನಾನು ಸ್ಟಾರ್ಟಿಂಗ್ ಅಲ್ಲೇ ಹಾಕಿಲ್ಲ, ಸ್ವಲ್ಪ ದಿನ ನೋಡ್ಕೊಂಡು ಹಾಕನ, ಇನ್ನು ಪುಟ್ಟೋಳು ಇವಳಿಗೆ ಅರ್ಥ ಆಗುತ್ತೋ ಇಲ್ವೋ ಅಂತ ಹೇಳಿ. ಆದ್ರೆ ಬಟ್ ಅದು ಸ್ಟೋರಿ ಮಾಡೋದು ಇವಾಗೆಲ್ಲ ಇವಳಿಗೆ ಎಷ್ಟು ಈಸಿ ಆಗಿದೆ ಅಂದ್ರೆ ಫಸ್ಟ್ ನಾನ್ ಕಲ್ತ್ಕೊಂಡೆ. ಒಂದ್ ಕ್ಲಾಸ್ ಎರಡ್ ಕ್ಲಾಸ್ ಮಿಸ್ ಆಯ್ತು, ಅದ್ ಬಿಟ್ರೆ ಪೂರ್ತಿ ಅದು ರೆಕಾರ್ಡಿಂಗ್ ಅಲ್ಲಿ ಕೇಳಿ, ನೀವು ರೆಕಾರ್ಡ್ ಕಳ್ಸಿದ್ದು ಇನ್ನೂ ಯೂಸ್ ಆಯ್ತು. ಈಗ ಆನ್ಲೈನ್ ಅಲ್ಲಿ ಕೇಳಿರ್ತಾರೋ ಇಲ್ವೋ ಅಂತ ಅದೊಂದ್ ಮೈಂಡ್ ಅಲ್ಲಿ ಇಟ್ಕೊಂಡು ಇವಾಗ ಯಾರು ಬಿಸ್ನೆಸ್ ಪರ್ಪಸ್ ಇಂದ ನೋಡಿದಾಗ ನಿಮ್ಮಷ್ಟು ಬ್ರಾಡ್ ಮೈಂಡೆಡ್ ಇರಲ್ಲ. ಅದು ನಾವ್ ಕೊಟ್ಟಿರೋ ಟೈಮಲ್ಲಿ ಅವ್ರು ಕಲಿಬೇಕು ಅನ್ನೋ ಒಂದ್ ಇರ್ತದೆ. ಬಟ್ ಆ ಒಂದು ಬ್ರಾಡ್ ಮೈಂಡ್ ನಂಗೆ ತುಂಬಾ ಇಷ್ಟ ಆಗಿದ್ದದು. ಥ್ಯಾಂಕ್ ಮತ್ತೆ ಯು. ಕಲ್ತಿದಾರೋ ಇಲ್ವೋ ಅಂತ ಹೇಳಿ ನೀವು ರೆಕಾರ್ಡ್ ನ ಕಳ್ಸಿದ್ರಲ್ಲ, ಅದನ್ನ ನಾವು ಫ್ರೀ ಟೈಮ್ ಅಲ್ಲಿ ಕೇಳಿ ಇವಳಿಗೆ ಅಪ್ಲೈ ಅಂದ್ರೆ ನಾನ್ ಜಾಸ್ತಿ ಪ್ರೆಸರ್ ಆಗ್ತಿಲ್ಲ, ನಾನ್ ಫಸ್ಟ್ ಕಲ್ತ್ಕೊಂಡಿದೀನಿ. ಇವಳಿಗೆ ಸ್ಲೋ ಇವತ್ತು ನಿಮ್ ಪರ್ಸನಲ್ ನಂಬರ್ಗೆ ವಿಡಿಯೋ ಮಾಡಿ ಕಳ್ಸಿದ್ವಿ. ಒಂದು ಇವಾಗ ಅದನ್ನ ಮಾಡ್ತಾಳೆ, ಎಲ್ಲಾ ತರ ವಿಡಿಯೋಸ್ನು ಮಾಡ್ತಾಳೆ. ಆ ಅಂದ್ರೆ ಟೈಮ್ ಬೇಕು ಇವಳಿಗೆ, ಅಂದ್ರೆ ಈ ಎಲ್ಲಾ ಮಕ್ಳಷ್ಟು ಫಾಸ್ಟ್ ಆಗಿ ಕಲಿಯಕ್ ಆಗಲ್ಲ, ಇನ್ನು ಅವಳ ಏಜ್, ಪುಟ್ಟೋಳಿದೆ. ದಟ್ ಇಸ್ ಅರ್ ಏಜ್. ಹೌದು, ಅದು ಲಿಮಿಟ್ ಇರ್ತದೆ. ನಾನ್ ಕಲ್ತ್ಕೊಂಡು ಅವಳಿಗೆ ಅಪ್ಲೈ ಮಾಡ್ತೇನೆ. ಆದ್ರೆ ನನ್ ಮೈಂಡ್ ಅಲ್ಲಿ ಇತ್ತು ಅದು ಡೌಟ್, ಅಂದ್ರೆ ಇವಳು ಚಿಕ್ಕೋಳು ಯೂಸ್ ಆಗಲ್ವೇನೋ ಅಂತ. ಅದು ಇಲ್ಲ, ಅದು ಯೂಸ್ ಆಯ್ತು, ತುಂಬಾ ಯೂಸ್ ಆಯ್ತು. ಅಪ್ಲೈ ಮಾಡಿದ್ವಿ, ಮತ್ತೆ ನೀವು ರೆಕಾರ್ಡ್ ಕಳ್ಸಿದ್ದಂತೂ ನಂಗೆ ತುಂಬಾ ಖುಷಿ ಆಯ್ತು. ವೆಲ್ಕಮ್. ಅದನ್ನ ನಾನ್ ನಿಧಾನಕ್ಕೆ ಫ್ರೀ ಟೈಮ್ ಅಲ್ಲಿ ಕಲ್ತು ಇವಳಿಗೆ ಕಲಿಸ್ತಾ ಇದ್ದೀನಿ. ಅಂದ್ರೆ ಇನ್ನು ಅಡ್ವಾನ್ಸ್ ಆಗಿದ್ರೆ ಮೇಡಮ್, ಮತ್ ನಿಮ್ದು ಯಾವ್ದಾದ್ರು ಕ್ಲಾಸ್ ಇದ್ರೆ, ಟೆಕ್ನಿಕ್ ಕ್ಲಾಸ್ ಇದ್ರೆ ಖಂಡಿತವಾಗ್ಲೂ ಅಟೆಂಡ್ ಮಾಡ್ತೀವಿ. ಖಂಡಿತ ನಾವು ಕಟ್ಟಿರೋ ದುಡ್ಡು ಏನೂ ಅಲ್ಲ, ಅದಕ್ಕಿಂತ ಹೆಚ್ಚಾಗೆ ಕಲ್ತಿದೀವಿ ಮೇಡಮ್. ನಾವೆಲ್ಲ ಓವರ್ ಆಲ್ ನೋಡೋದು ಈ ಆನ್ಲೈನ್ ಕ್ಲಾಸ್ ಅಂದ್ರೇನೆ ಫೇಕ್ ಇರ್ತವೆ. ಅಂತದ್ರಲ್ಲೂ ನಿಮ್ ಕ್ಲಾಸ್ ತುಂಬಾ ಗ್ರೇಟ್ ಅನಿಸ್ತು ನನ್ಗೆ. ನೀವು ಇದು ಲ್ಯಾಂಗ್ವೇಜ್ ಅಲ್ಲೂ ಇರ್ಬೋದು, ಕನ್ನಡ, ಇಂಗ್ಲಿಷ್ ಎಂತವ್ರಿಗೂ ಕೂಡ, ಲ್ಯಾಂಗ್ವೇಜ್ ಬರ್ದೇ ಇರೋರ್ಗೂ ಕೂಡ ಈಸಿಯಾಗಿ ಅರ್ಥ ಆಗೋ ಲೆವೆಲ್ ಅಲ್ಲಿ ಮಾಡ್ತೀರಾ. ಅದು ತುಂಬಾ ಖುಷಿ. ಅಂದ್ರೆ ಫುಲ್ಲು ಇಂಗ್ಲಿಷ್ ಅಲ್ಲೇ ಇರಲ್ಲ, ಫುಲ್ಲು ಕನ್ನಡದಲ್ಲೇ ಇರಲ್ಲ. ಯಾವ ತರ ಮಕ್ಳಿಗೆ, ಈ ಸಿಟಿ ಮಕ್ಳಾಗಿರ್ಬೋದು ಅಥವಾ ವಿಲೇಜ್ ಮಕ್ಳಾಗಿರ್ಬೋದು, ಎಲ್ರಿಗೂ ಅರ್ಥ ಆಗೋ ತರ ಇರುತ್ತೆ. ಅದೊಂದು ಕೈಂಡ್ ಹಾರ್ಟೆಡ್. ಬಟ್ ನೀವು ಓವರ್ ಆಲ್ ಆಗಿ ನೋಡಿದ್ರೆ ಸೋಷಿಯಲ್ ವೆಲ್ಫೇರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಇಲ್ಲಿ ಯಾವ್ದೇ ತರದ ಬಿಸ್ನೆಸ್ ಮೈಂಡೇ ಇಲ್ಲ ನಿಮ್ ಕ್ಲಾಸ್ ಅಲ್ಲಿ ಹೇಳ್ಬೇಕಂದ್ರೆ. ಕೆಲವೊಂದ್ ನಾವು ಬೇರೆ ಇದ್ರಲ್ಲಿ ನೋಡಿದೀವಿ ಸಂಸ್ಥೆಗಳಲ್ಲಿ, ಆನ್ಲೈನ್ ಕ್ಲಾಸಾ, ನಾವ್ ಕೊಟ್ಟಿರೋ ಟೈಮಲ್ಲಿ ನೀವು ಮಾಡ್ಬೇಕು. ಅದು ನಿಮ್ ಅಂದ್ರೆ ಏನೇ ಫಾಲ್ಟ್ ಬಂದ್ರೆ ಅದು ನಮ್ ಕಡೆಯಿಂದಾನೇ ಅನ್ನೋ, ಈ ನೆಟ್ವರ್ಕ್ ಇಶ್ಯೂಸ್ ಇರ್ಬೋದು. ಅದ್ರ ಓಲ್ ನಾವ್ ಎಷ್ಟು ಸತಿ ಫೋನ್ ಮಾಡಿದೀವಿ ಅಂತ ಅಂದ್ರೆ, ಏನಾದ್ರು ನೆಟ್ವರ್ಕ್ ಬಂದ್ರೆ ಒಂದು ಸ್ವಲ್ಪನೂ ಬೇಜಾರಿಲ್ದೆ, ಇಲ್ಲಮ್ಮ ಈ ಟೈಮ್ ಬರುತ್ತೆ ನೋಡಿ ಅಂತ ಇಷ್ಟು ಕೂಲ್ ಆಗಿ ಮಾತಾಡಿದೀರಾ ಅಂದ್ರೆ ತುಂಬಾ ತುಂಬಾ ಥ್ಯಾಂಕ್ ಯು ಮೇಡಮ್. ವೆಲ್ಕಮ್ ಇದ್ರ ಮೇಡಮ್. ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ ನಿಮ್ ಸಂಸ್ಥೆ ಬೆಳೀಲಿ ಅಂತ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮೀನ್ಸ್ ಓಕೆ ಅ ಲಾಟ್ ಟು ಅಸ್.